ಸಲ ನಾವು ಇಲೆಕ್ಷನ್ ಮಾಡಂಗಿಲ್ಲ ಒಂದ್ साइड है यहाँ बेकार बरली होड़ दाल को भी ये गटर के अंदर कैसा डुक्कर कुत्ते कैसा ये करते नहीं सरवाए ऐसा करे ऐसा हो रहा हमना यहाँ। अब इसके बाद नेक्स्ट टाइम वोटिंग नहीं करते हैं नको हम को ऐसा भी कुत्ते और डुक्कर की जिंदगी चल रही है। रोड बनकर छोड़ते हैं हमें बस इसके बाद खत्म पूरा। स्वागत है आपका खबरदार न्यूज़ में, मैं आपके साथ सोहेल। बीजापुर शहर की वार्ड नंबर 19 की जनता हुई परेशान। बीजापुर शहर में भारी बारिश के चलते वार्ड नंबर 19 कस्तूरी कॉलोनी के निवासी हुए परेशान। पिछले 20 सालों से इस कस्तूरी कॉलोनी का यही हाल है। यहाँ पर कोई मेंबर आकर कुछ काम नहीं करने की बात वार्ड की जनता के ओर से उठाई गई है और यहाँ पे काम नहीं होने पर अगली बार चुनाव बहिष्कार करने की बात कही वार्ड के लोगों ने। ಸರ್ ನಾವು ಕಸ್ತೂರಿ ಕಾಲೋನಿಯಲ್ಲಿ ಇದೇ ಓಣಿಯಲ್ಲಿದ್ದು 20 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಿಂದ ಸುಧಾರಣೆ ಆಗಿಲ್ಲ. ಇಲ್ಲಿ ಪ್ರತಿ ಸಲ ಇಲೆಕ್ಷನ್ ಟೈಮ್ದಲ್ಲಿ ಮೆಂಬರ್ಗಳು ಬರ್ತಾರ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರ. ಆದ್ರೆ ಯಾವುದೇ ಕೆಲಸಗಳನ್ನು ಇನ್ನೂವರೆಗೆ ಇಲ್ಲಿ ಆಗಿಲ್ಲ. ಅಂದ್ರೆ ಇಲ್ಲಿ ಈ ತರ ಒಂದು ಮಳಿ ಬಂದು ಇಷ್ಟು ರಾಡಿ ಐತೆ ಅಂದ್ರೆ ವಯಸ್ಸಾದವ್ರು ಅದಾರ, ಮಕ್ಕಳು ಅದಾರ, ಗಾಡಿ ತಗೊಂಡು ಹೋಗುವಾಗ ಯಾರೋ ಬಿದ್ರೆ ಅಂದ್ರೆ ಅದ್ರ ಇವತ್ತು ಬಿದ್ದಾರ್ನು ಕೂಡ ತುಂಬಾ ಒಂದು ಸಮಸ್ಯೆ ಇದೆ ಓಣಿಯಲ್ಲಿ. ಇದು ಏನೇ ಆಗ್ಲಿ ಈ ಒಂದು ವರ್ಷದಲ್ಲಿ ರೋಡ್ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ನಾವು ಓಣಿಯವ್ರು ಎಲ್ಲರೂ ಕೂಡಿ MLA ಹತ್ರ ಹೋಗ್ತೀವಿ ಸರ್. ನನ್ನ ಹೆಸರು ಕವಿತಾ ಪವಾರ್. 20 ವರ್ಷ ಐತ್ರಿ, ಇದು ಏನ್ ರೋಡ್ ಇಲ್ಲ ಏನಿಲ್ಲ, ಬಾಳ ಸಮಸ್ಯೆ ಆಗಕತ್ತೈತ್ರಿ. ಮಕ್ಕಳು ಎಲ್ಲರಿಗೂ ಹೇಳಿದಾಗೈತ್ರಿ, ಇನ್ಕಾದ್ರೂ ಅವ್ರೇನ್ ಕೇರ್ ಮಾಡಿಲ್ರಿ. ಮತ್ ಮಕ್ಕಳು ಬೀಳುದು ಏಳುದು ದೊಡ್ಡವ್ರ ಸನಕ್ಕೆ ಬಿದ್ದಾರಿ. ಇದು 20 ವರ್ಷ ಮೇಲೆ 25 ವರ್ಷದಿಂದ ಐತ್ರಿ. ಕೊಟ್ಟಾರದ್ರಿ, ಕೊಟ್ಟಿ ಸಾಕಾಗಿ ಈಗ ನಿಂಬಲ್ಲಿ ಮಾತಾಡೋದು ಮಾಡೇಬೇಕ್ರಿ. ಮಾಡ್ಲಿಕ್ಕಂದ್ರ ನಡೆಯಲ್ರಿ. ನಮ್ಮ ಹೆಸರು ರೇಣುಕಾರಿ. ಸರ ಇನ್ನ ಒಂದ್ರಿ ಇಲ್ಲಿ ನೋಡ್ರಿ ಹೈದರ್ ಇದ್ರ ಮಾಡ್ತಿದ್ರು ಏನು, ಬಟ್ ಅವ್ರು ಇಲ್ಲ ತೇಗಿಸಿಂದ ಲೇಡೀಸ್ಗೆ ಹೋಗಿ ಕೇಳುವಂಥದ ಇದು ಇಲ್ಲ. ಅವ್ರು ಮುನ್ನಿತ್ ಮಾಡ್ಬೇಕು. ಮತ್ತೆ ಇನ್ನ ಒಂದು MLA ಏನದಲ್ಲ ಈ ವಾರಸ್ದಾರ ಎಲ್ಲರಂಗ ಆಗ್ಬಿಟ್ಟದ. MLA ಇಲ್ಲೇ ಹಾಯ್ತಾನ, ನಿಮ್ಗೆ ಸುಳ್ಳು ಹೇಳಂಗಿಲ್ಲ. ತಿಂಗಳದಾಗ ಒಂದ್ಸಲ ಜಡ್ಪಿಗೆ ಬರ್ತಾನ, ಬಂದ್ರು ಏನಿಲ್ಲ, ಇಲ್ಲೇ ಹಾಯ್ದ್ರು ಏನಿಲ್ಲ, ಈ ಒಣಿ ಕಿಮ್ಮತ್ತಿಲ್ಲ. ಯಾಕ್ರಿ ಸರ್ ಅಂತಾರ ಅಂದ್ರೆ ವೋಟಿಂಗ್ ಸಲ ಅಟ್ಟೆ ಬರ್ತಾರೆ ಇವರು. ನಮಗೆ ಒಂದು 25 ವರ್ಷ ಆಯ್ತು ಸರ್. ಏನು 1 ವರ್ಷ ಅಲ್ಲ 2 ವರ್ಷ ಅಲ್ಲ. ಕಡೆಗೆ ದೊಡ್ಡವ್ರು ಏನದಾರಲ್ಲ 3 ಫೀಲ್ಡ್ ಆಯ್ತು. ಫಸ್ಟಿಗೆ BJP ಇದ್ರು, ಹಿಂದಾಡೆ ಅದು ಬಿಟ್ಟಿಕ್ಷಿಂದ ಕಾಂಗ್ರೆಸ್ ಬಂದ್ರು ಏನದಲ್ಲ ಅವ್ರು ಕೆಲಸ ಮಾಡತ್ತಿಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಬೇಕು ನಾವು? ನಾಳೆ ವೋಟಿಂಗ್ ಯಾರಿಗೆ ಕೇಳ್ಬೇಕು ನಾವು? ಸಾರಿ ಇನ್ನ ಒಂದು ನಾವು ಮೆಂಬರ್ ಅವ್ರಿಗೆ ಏನಲ್ಲ ಆಲ್ಮೋಸ್ಟ್ ಒಂದು 3 ವರ್ಷ ಆಯ್ತು ಬೆಣ್ಣ ಹತ್ತಿ. ಇಲ್ಲಿ ತನ ಆದ್ರೂ ಮೆಂಬರ್ ಅವರು ಏನಲ್ಲ ಇದ್ರ ಬಗ್ಗೆ ಬರೇ ಇಲ್ಲ ರೋಡ್ ಶಾಂಕ್ಷನ್ ಆಗ್ಯದ, ನಮ್ಗೆ ಲೈಟ್ ಶಾಂಕ್ಷನ್ ಆಗ್ಯಾವು, ನಿಮ್ಗೆಲ್ಲ ಡ್ರೈನೇಜ್ 2 ಕಡೆ ಡ್ರೈನೇಜ್ ಎಲ್ಲ ಶಾಂಕ್ಷನ್ ಆಗ್ಯದ, ಬರೀ ಇದೇ ಹೇಳ್ತಾ ಇದಾರೆ. ಬಟ್ ಏನಿಲ್ಲ ಬರೀ ಹೇಳೋದು ಆಗ್ಯದ, ಕೆಲಸ ಇಲ್ಲ. ಮತ್ತೆ ಇನ್ನೊಂದು ಹೆಂಗದ ರೀ ಸರ್, ಇಲ್ಲಿ ಯಾವ್ದಾರೆ ಒಂದು ವ್ಯಾನ್ ಬರ್ಬೇಕಂದ್ರು ಸಾರಿ ಅಂದ್ರೆ ಪ್ರೈವೇಟ್ ವೆಹಿಕಲ್ ಹೋಗ್ತಾವೆ. ಗೌರ್ಮೆಂಟ್ ವೆಹಿಕಲ್ ಇವತ್ತು ಬಸ್ದಿಂದ ಹೇಳಕ್ಕಿಂತ ಬಸ್ ಅನುಕೂಲಿಸೋದಕ್ಕೆ ಇಲ್ಲ ಇಲ್ಲಿ ಏನೂ ಇಲ್ಲ, ನಮ್ಮ ಕಡೆ ಸ್ಟಾಪ್ ಇಲ್ಲ, ಮತ್ತು ರೋಡ್ ಎಲ್ಲ ಸರಿ ಇಲ್ಲ, ನಾವು ಬರಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ಸರಿ ಇದ್ರೆ ಎಲ್ಲರೂ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರ್ತಾರೆ ಹೇಳ್ರಿ? ಇದಕ್ಕೆಲ್ಲ ಹೊಣೆ ನೋಡ್ರಿ ಸರ. ಇನ್ನೊಂದು ಫಸ್ಟ್ ಆಫ್ ಆಲ್ ಮೆಂಬರ್ ಅವ್ರು ಮಾಡ್ಬೇಕು, ಅದು ಬಿಟ್ರೆ ಏನಿಲ್ಲ MLA ಅವರು ಇದಕ್ಕೆ ಆಕ್ಷನ್ ತಗೋಬೇಕು. ಅದ್ರ ಏನೇನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ನಿಮ್ಗೆ ಹೇಳ್ತೀನಿ ಸರ್, ಇದು ಮೇನ್ ರೋಡ್ ಒಂದೇ ಅಂತಲ್ಲ, ಒಳಗೆ ಸಂಧಿ ಸುದ್ಕೆ ನಿಮ್ಗೆ ಹೇಳ್ತೀನಿ ರೀ. ಇಲ್ಲಿದು ಬಜೆಟ್ ಶಾಂಕ್ಷನ್ ಆಗಿದ್ದು ಸುದ್ಕೆ ಬೇರೆ ಕಡೆ ಒಯ್ದು ಕಿಶಿಂದ ಅವ್ರು ರೋಡ್ ಮಾಡ್ಕೊಂಡ್ರ. ಆದ್ರೆ ಇಲ್ಲಿ ಏನೂ ಮಾಡಿಲ್ಲ ಅವರು. ನಿಮ್ಗೆ ತೋರಿಸ್ತೀನಿ ಸರ್, ಇಲ್ಲಿ 2 ಡ್ರೈನೇಜ್ 2-3 ಡ್ರೈನೇಜ್ ಅದಾವ್ರಿ, ಮಾಡಿ ಹೋಗಿರ್ತಾರ. ಮುಂದೆಲ್ಲ ಒಂದು 6 ತಿಂಗಳಿಗೆಲ್ಲ ಅವು ಮತ್ತೆ ಕಟ್ಬಿಡ್ತಾವ. ಬ್ಲಾಕ್ ಮಾಡ್ತಾರ. ಬ್ಲಾಕ್ ಆದ್ಮೇಲೆ ಅದ್ರ ಬಗ್ಗೆ ಇದುರೇ ತಗೋಬೇಕಲ್ಲ, ಏನಪ್ಪಾ ಏನ್ ನಡೆದದ ಏನಿಲ್ಲ ಅನ್ನೋದರೇ ಬೇಕಲ್ಲ. ಏನೂ ಇಲ್ಲ ಅಂದ್ರೆ ಮತ್ತೆ ತೊಗೊಂಡು ಏನ್ ಮಾಡೋದು? ನಾಳೆ ಬೇಕಲ್ಲ ಅವ್ರಿಗೆ ಕೇಳುವಂಥದ್ದು, ನಮಗೆ ಇದು ಬೇಕಲ್ಲ. ನಾ ದಯವಿಟ್ಟು ಹೇಳ್ತೀನಿ ರೀ, ಈ ಸಲ ನಾವು ಇಲೆಕ್ಷನ್ನೇ ಮಾಡಂಗಿಲ್ಲ.
ಒಂದ್ ಸೈಡ್ ಹೇಳ್ತೀನಿ, ಯಾವ ಬೇಕಾದವ್ ಬರ್ಲಿ, ಯಾವ MLA ಇವತ್ತು MLA ಬರ್ಲಿ, ಇವತ್ತು ಮೆಂಬರ್ ಬರ್ಲಿ, ಯಾರೋ ಬರ್ಲಿ, ನಾವು ಈ ಸರ ಯಾರು ಎಲ್ಲರೂ ಮನಿಗಿರಲ್ಲ, ನಾವೇ ಪಾಂಪ್ಲೆಟ್ ನಾವೇ ಹಚ್ತೇವಿ. ಏನಂತೇಳಿ ಯಾರು ಬಂದ್ರು ಎಲೆಕ್ಷನ್ ಮಾಡ್ಬೇಡ್ರಿ, ಯಾರಿಗೂ ಓಟ್ ಹಾಕ್ಬೇಡ್ರಿ. ಹಾ, ಬಹಿಷ್ಕಾರ, ನಾವು ವೋಟಿಂಗೇ ಬಹಿಷ್ಕಾರ ಮಾಡ್ಬಿಡ್ತೇವೆ. ನಮ್ಮ ಹೆಸರು ಷಣ್ಮುಖ ಅಂತ ಹೇಳಿ. क्या बात करना सब, क्या ये रोड देखो, ये क्या हकीम चौक से लेको कस्तूरी कॉलोनी तक पूरा बेकार रोड है। क्या चलते फिरते आए तो भी तकलीफ, साइकिल लेकर आए तो भी तकलीफ, गाड़ियाँ लेकर आए तो भी तकलीफ, क्या चलते आए तो छोड़ो, दुनिया की तकलीफ होती सबको। यहाँ से वहाँ तक लाइटा नहीं, 1-4 लाइटा डाली हैं, रोड तो क्या भी बराबर नहीं है। क्या सबको तकलीफ है, एकला कुछ नहीं, हर इंसान को तकलीफ है। ये वार्ड में कितने साल से तुम्हें? मैं 10 साल हुआ। 10 साल से बेची ये बाप रे, इससे पहला भी ऐसी है। क्या कौन भी दिख नहीं है, सब बेवाश हुए तो हुए, कौन आपको देखते नहीं। तो तुम्हारे मेंबर साहब थे तो वहाँ को विजिट वगैरह कर को आपके काम नहीं कर को दिए? यहाँ आते हैं, देखते हैं, जाते हैं, काम करना तो आता हूँ, खाली करता हूँ, काम करता हूँ बोलते हैं, जाको छोड़ते हैं। खाली गुदली पूजा करने का, जाने का, वो पूजा करने का, जाने का, उसके बाद काम कौन करना सब। नाम बोलो। ख्वाजा अमीन हुसैन साहब पटेल। यहाँ होड़ दाल को भी ये गटर के अंदर कैसा डुक्कर कुत्ते कैसा ये करते नहीं, वो सरवाए ऐसा करे ऐसा हो रहा हमना यहाँ दिख नहीं, क्या भी नहीं। और हमारे मेंबरों को भी फायदा नहीं हमना को। हैदराबाद काम करते थे, हम लेडीज है, वहाँ जाकर पूछ भी नहीं सकते हमें। मैडम को काम नहीं करने को तो भी ये भी नहीं, वो भी नहीं को, तो यहाँ क्या करना बोलो। यहाँ अंदर देखो, यहाँ बाइकवा और आदमी चिकड़ में पड़ रहे हैं, वो छोटे छोटे बच्चे हैं, वो डेनिज बनाते हैं। डेनिज करने का वो एक ये छोड़े, वो एक नाला इधर से फुट को पूरा गली में जाता, घर में जाता, कौन पूछने वाले नहीं, पूछे तो उन्हें जवाब नहीं देते। 8 दिन 15 दिन। हमारी इस प्रॉब्लम को मेंबर साहब को बताया कि नहीं? मैडम को कॉल बहुत बार बताया। मैडम को कॉल करेने में उन्होंने यहाँ के इंजीनियर का नंबर देते हैं, इंजीनियर को कॉल करे नहीं, इंजीनियर क्या बोलता मालूम क्या है, नहीं यहाँ फंड नहीं है, हमें काम नहीं करते। अब क्या करना सर। और यहाँ एक छोटे छोटे बच्चे स्कूल को जाने वाले रहते हैं, सुबह सुबह यहाँ एक ये KSRTC का बस भी नहीं आता हमारे इधर, स्टॉप नहीं, कुछ भी नहीं, क्या भी नहीं कर को। तो अब आगे क्या करना चाहते तुम? क्या अब इसके बाद नेक्स्ट टाइम वोटिंग ही नहीं करते हैं, नको हम ना को। ऐसा भी कुत्ते और डुक्कर की जिंदगी चल रही है, रोड बंद कर छोड़ते हैं हमें, बस इसके बाद खत्म पूरा। तुम्हारा नाम बोलो। मेरा नाम आनंद है। ಎಲ್ಲ ನೀರ್ ಹೊಂಟವ್ರಿ, ಓರ್ ಮ್ಯಾಗಿಂದ ಎಲ್ಲ ಕೂಡಿ ನಮ್ ಕಡೆ ಬರ್ತಾವ್ರಿ, ಪೂರ್ತಿ ಮನ್ಯಾಗ ವಿಡಿಯೋ ಮಾಡೋನು ಇಟ್ಟೇವ್ ನಾವು, ತೋರಸ ಅಂದ್ರ ಅದನ್ನ ತೋರಸ, ಮನ್ಯಾಗ ನೀರ್ ಹೋಗಿದ್ದು ಕಾಟದ ಎಲ್ಲಾ ಪೂರ್ತಿ ಒಳಗ್ ಹೋಗಿದ್ವು ಅಂದ್ರೆ ನಾ ಹೇಳಿದ್ರು ಮಾಪ್ ತಗೋತಾರ, ಹೋತಾರ, ಹೊಳೆ ಬರೋದು ನೋಡಂಗಿಲ್ಲ, ಒಂದ್ ರೋಡ್ ಮಾಡ್ಯಾರ, ಗರಸ್ ಹಾಕ್ತೇವ್, ಚಂದಾಗಿ ಮಾಡ್ತೇವ್, ಪುಡ್ತಿ ಹಾಕ್ತೇವ್ ಹೇಳಿ ಹೋಗ್ಬಿಟ್ಟ, ಇಷ್ಟೇ ಮಾಡ್ಯಾರ ನಮ್ಗ, ಏನು ಮಾಡಿಲ್ಲ। ಇದು ಮಾಡ್ಲಿಕ್ಕಂದ್ರ ಮತ್ತ ಹೋಗುದು ಎಲ್ಲಾರು ಕೂಡ ಹೋಗ್ತೇವ್।